ಈಗ ಒಂದು ಸರ್ ಕಾಲಕ್ಕೆ ಚೇಂಜ್ ಆಗ್ತಾ ಇರೋದು, ಇದು ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಟೆಕ್ನಾಲಜಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾ. ಈಗ ಡಿಜಿಟಲ್ ಬಂದಾಗ ಇವಾಗ ನಾವು ಸ್ಪ್ಯಾನಿಷ್ ಇದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೆಟ್ಫ್ಲಿಕ್ಸ್ ಇಲ್ಲಿ ಬಂದಿದೆ, ಅದನ್ನು ಆ ಭಾಷೆಯಲ್ಲಿ ನಾವು ನೋಡ್ತೀವಿ, ಸಬ್ಟೈಟಲ್ಸ್ ಹಾಕೊಂಡು ನೋಡ್ತೀವಿ. ಸೊ ಭಾಷೆ ಈಗ ಸಬ್ಟೈಟಲ್ಸ್ ಇಟ್ಟು ನೋಡೋ ಥರದ್ದಿದೆ. ಆ ಥರದ ಆಪ್ಷನ್ ಕರ್ನಾಟಕದಲ್ಲಿ ನೋಡ್ತೀನಿ ಅನ್ನೋರ್ಗೆ ಆ ಆಪ್ಷನ್ ಕೊಡಬೇಕು. ಅಕಸ್ಮಾತ್ ಅರ್ಥ ಆಗಲ್ಲ, ಭಾಷೆ ನೋಡಬೇಕು ಅನ್ನೋ ಒಪಿನಿಯನ್ ಇದ್ದವ್ರಿಗೆ ಅವ್ರ ಒಪಿನಿಯನ್ ಅದು. ನಾನು ನೀವು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಾನೂನು ಪ್ರಕಾರ ಇದು ಎಲ್ಲರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನು ಯಾರು ನಾವು ಅದನ್ನು ಕ್ವೆಶ್ಚನ್ ಮಾಡೋಕ್ಕೆ ಬರಲ್ಲ. ಕಾನೂನು ಆಚೆಗೆ ಭಾವನಾತ್ಮಕ ಅಂದರೆ ಈಗ ನನ್ನ ಕೇಳಿದ್ರೆ ನಾನು ಆ ಒರಿಜಿನಲ್ ಭಾಷೆಯಲ್ಲೇ ನೋಡ್ತೀನಿ. ಅದ್ರ ಸಿನಿಮಾ ಅರ್ಥ ಆಗಲಿಲ್ಲ ಅಂದವ್ರಿಗೆ ಮಾತ್ರ ಇದು ಮಾಡಿ. ಈಗ ನಾವು ಕನ್ನಡ ಸಿನಿಮಾನು ಎಲ್ಲ ಕಡೆ ರಿಲೀಸ್ ಮಾಡಿದ್ವಿ. ಇಟ್ ಈಸ್ ನಾಟ್ ಲೈಕ್ ಈಗ ತಮಿಳಲ್ಲಿ ರಿಲೀಸ್ ಮಾಡಿದ ತಕ್ಷಣ ಬರೀ ತಮಿಳು ಮಾಡಿದ್ವಿ ಅಂತಲ್ಲ, ಕನ್ನಡ ಸಿನಿಮಾ ಆಪ್ಷನ್ನು ಕೊಟ್ಟಿದ್ದೀವಿ. ಸೊ ಈಗ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಈ ಥರ ಒಂದು ಗ್ಲೋಬಲ್ ಇದಾಗ್ತಾ ಹೋದಂಗೆ ಆಪ್ಷನ್ಸ್ಗಳು ಸಿಗುತ್ತೆ. ನೀವು ಲ್ಯಾಂಗ್ವೇಜೇ ಚೇಂಜ್ ಮಾಡ್ಕೊಂಡು ಕೆಲವು ಸೀರೀಸ್ಗಳನ್ನ ನೋಡ್ಬೋದು. ಆ ಥರದ್ದು ಬರ್ತಾ ಇದೆ ಆಪ್ಷನ್ಸು. ಸೊ ಇಟ್ ವಿಲ್ ಚೇಂಜ್. ಐ ಥಿಂಕ್ ಕಾಲ ಬದಲಾದಂಗೆ ನಾವೆಲ್ಲರೂ ಬದಲಾಗಬೇಕಾಗುತ್ತೆ. ಅದು ನಾನಾಗಲಿ ನೀವಾಗಲಿ ಡಿಸೈಡ್ ಮಾಡೋಕ್ಕಾಗಲ್ಲ. ಜನ ಕನ್ಸ್ಯೂಮರ್ ಯಾವತ್ತೂ ಇಷ್ಟೇ ಸರ್. ಇದು ಸೇಲ್ ಆಗುತ್ತೆ ಅಂದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೇಲೇ ಆಗಲ್ಲ ಅಂದಾಗ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಸೊ ಟ್ರೈ ಮಾಡ್ಬೋದು, ಮಾಡ್ತೀನಿ. ಇಷ್ಟಪಟ್ಟರೆ ನೋಡಲಿ, ನೋಡಲಿಲ್ಲ ಅಂದರೆ ಬಿಡಲಿ, ಅಷ್ಟೇ ಸಿಂಪಲ್.